ಆಲ್ ಇಂಡಿಯಾ ಹೇರ್ ಅಂಡ್ ಬ್ಯೂಟಿ ಅಸೋಸಿಯೇಷನ್ ಮ್ಯಾಂಗ್ಳೂರ್ ಚಾಪ್ಟರ್ ಇಂದ ನಾವು ಹೊಸತು ಹಿಸ್ಟ್ರಿಯನ್ನು ಕ್ರಿಯೇಟ್ ಮಾಡಲಿಕ್ಕೆ ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸ್ ಇದರಲ್ಲಿ ಒಂದು ಈವೆಂಟ್ ಅನ್ನು ಆಯೋಜಿಸಿದ್ದೇವೆ. ನಮಗೆ ಖುಷಿಯ ವಿಷಯ ಅಂದ್ರೆ ಇದನ್ನು ಇಷ್ಟೊತ್ತು ಬ್ಯೂಟಿ ಇಂಡಸ್ಟ್ರಿಯಲ್ಲಿ ಯಾರೂ ಮಾಡಿದಿಲ್ಲ. ಅಂದ್ರೆ 100+ ಮಾಡೆಲ್ಸ್ ಅನ್ನು 100 ಮೇಕಪ್ ಆರ್ಟಿಸ್ಟ್ನವರು ಒಂದು ಸ್ಟೇಜ್ ಅಲ್ಲಿ, ಒಂದು ವೆನ್ಯೂ ಅಲ್ಲಿ 1 hour ಅಲ್ಲಿ ಮುಗಿಸುವ ಆಯೋಜನೆ. ಇದನ್ನು ಇನ್ನೂ ಯಾರು ಬ್ರೇಕ್ ಮಾಡ್ತಾರ ಗೊತ್ತಿಲ್ಲ, ಬಟ್ ಬೇರೆಯವರು ಕ್ರಿಯೇಟ್ ಮಾಡೋ ಮೊದಲು ನಾವು ಅಟೆಂಪ್ಟಿಗೆ ಕೈ ಹಾಕಿದ್ದೇವೆ. ಅದು ಇವತ್ತು ಸಕ್ಸಸ್ ಆಗ್ತಾ ಇದೆ. ಇದರ ವೆರಿಫಿಕೇಶನ್ಗೆ ನಾವು ನಮ್ಮವರೇ ಆದ ಮಂಗಳೂರಿನವರೇ ಆದ ಡಾಕ್ಟರ್ ಜೆಸ್ಸಿ ಮತ್ತೆ ಮ್ಯೂಸಿಕ್ ಕಾಲೇಜ್ನ ಪ್ರಿನ್ಸಿಪಲ್ ಹಾಗೂ ನಮ್ಮ ಮಿಸ್ಟರ್ ಜಯಂತ್, ಮಿಸ್ಟರ್ ಪ್ರಮೋದ್, ಜ್ಯೋತಿ ಸಬ್ ಇನ್ಸ್ಪೆಕ್ಟರ್ ಇವರನ್ನೆಲ್ಲ ಇನ್ವೈಟ್ ಮಾಡಿದೆ. ಯಾಕಂದ್ರೆ ಎಸ್ಪೆಷಲಿ ವೆರಿಫಿಕೇಶನ್ ಆಫೀಸರ್ಸ್, ಗೆಜೆಟೆಡ್ ಆಫೀಸರ್ಸ್ ಆಗಿರಬೇಕು, ಡಾಕ್ಟರ್ಸ್ ಆಗಿರಬೇಕು, ಪ್ರಿನ್ಸಿಪಲ್ಸ್ ಆಗಿರಬೇಕು. ಇವತ್ತು ನಮಗೆ ಇಲ್ಲಿ ಚಿಕ್ಕಮಂಗ್ಳೂರು, ಮಡಿಕೇರಿ, ಕಾರವಾರ ಇಲ್ಲಿಂದ ಜನ ಬಂದಿದ್ದಾರೆ. ಈ ಪ್ರಮೋಷನ್ ಅನ್ನು ನಾವು ಖಾಲಿ ನಮ್ಮ ಐಬಾ ಅಂತ ಹೇಳಿದ್ರೆ ಆಲ್ ಇಂಡಿಯಾ ಹೇರ್ ಅಂಡ್ ಬ್ಯೂಟಿ ಅಸೋಸಿಯೇಷನ್ ನ ಥ್ರೂ ಅಲ್ಲಿ ಮಾಡಿದ್ದೇವೆ. ಮೌತ್ ಟು ಮೌತ್ ಅಲ್ಲಿ ನಮ್ಗೆ 100+ ಆಗಿತ್ತು ಜನ. ಇನ್ನೂ ಜನರಿಗೆ ಇಂಟ್ರೆಸ್ಟ್ ಇತ್ತು ಒಬ್ಬರ ಒಂದು ಮೇಕಪ್ ಆರ್ಟಿಸ್ಟ್ ಹೇಳುವಾಗ. ಬಟ್ ಅನ್ಫಾರ್ಚುನೇಟ್ಲಿ ನಮ್ಗೆ 1 month ಮೊದಲು ಈ ರಿಜಿಸ್ಟ್ರೇಷನ್ ಅನ್ನು ನಮ್ಗೆ ಕ್ಲೋಸ್ ಮಾಡ್ಲಿಕ್ಕಿತ್ತು. ಈ ಪ್ರಿಪರೇಷನ್ ನಾನು ಆಲ್ಮೋಸ್ಟ್ 6 months ಇಂದ ನಾವು ಮಾಡ್ತಾ ಇದ್ದೇವೆ. ಯಾಕಂದ್ರೆ ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ ಅವರೊಟ್ಟಿಗೆ ನಮ್ಗೆ ಡೈರೆಕ್ಟ್ ಲಿಂಕ್ ಆಗ್ತಾ ಇಲ್ಲ. ನಾವು ಏನೇ ಇದ್ರು ಅವರಿಗೆ ಇಮೇಲ್ ಥ್ರೂ ಅಥವಾ ಮೆಸೇಜ್ ಥ್ರೂ, ಕೊರಿಯರ್ ಥ್ರೂ ಅಲ್ಲೇ ನಮ್ಗೆ ಡಾಕ್ಯುಮೆಂಟ್ಸ್ ಅನ್ನು ಸಬ್ಮಿಟ್ ಮಾಡ್ಲಿಕ್ಕಿತ್ತು. ಈವನ್ ಡಾಕ್ಯುಮೆಂಟ್ಸ್ ಹೇಳ್ಬೇಕಾದ್ರೆ ಪ್ರತಿ ಮೇಕಪ್ ಆರ್ಟಿಸ್ಟ್ನವರ ಅವರ ಹೆಲ್ತಿನ ಬಗ್ಗೆ ಸರ್ಟಿಫಿಕೇಟ್, ಅವರ ಆಧಾರ್ ಕಾರ್ಡ್ ಕಾಪೀಸ್, ಅವರ ಫೋಟೋ ಎಲ್ಲವನ್ನು ಸಬ್ಮಿಟ್ ಮಾಡಿದ ಮೇಲೆ ಅವರಿಂದ ಲಿಸ್ಟ್ ಬಂತು. ನಾವು March 3 ಈ ಪ್ರೋಗ್ರಾಮ್ ಅನ್ನು ಮಾಡಬಹುದು. ಲಿಮ್ಕಾದಲ್ಲಿ ಫಸ್ಟ್ ಹೇಳಿದ್ರು ಒಂದು ಪ್ರೋಗ್ರಾಮ್ ಇದೆ, ಅಟೆಂಡ್ ಆಗ್ತೀರಾ ಅಂತ. ತುಂಬಾ ಖುಷಿಯಾಗಿತ್ತು. ಇಂಥ ಪ್ರೋಗ್ರಾಮ್ ಸಿಗೋದಿಲ್ಲ ಯಾರಿಗೂ, ನಮ್ಗೆ ಸಿಕ್ಕಿದೆ. ತುಂಬಾ ಅಂದ್ರೆ ತುಂಬಾ ಖುಷಿಯಲ್ಲಿದ್ವಿ. ಹೆಂಗಾಗುತ್ತೋ ಏನು, 1 hour ಟೈಮ್ ಕೊಟ್ಟಿದ್ದಾರೆ. ಅರ್ಧ ಗಂಟೆ ಮುಗಿಸಿದೀನಿ. ತುಂಬಾ ಖುಷಿ ಇದೆ. ಲಿಮ್ಕಾ ಬಂದು ತುಂಬಾ ಖುಷಿ ಆಯ್ತು. ಮೇಕಪ್ ಫೀಲ್ಡಿಗೆ ಬಂದು 4 years ಆಯ್ತು. ಈ ತರ ಅಂದ್ರೆ ಬೆಂಗಳೂರಲ್ಲೆಲ್ಲ ಇರ್ತಿತ್ತು, ಮಂಗಳೂರಲ್ಲಿ ಇರ್ಲಿಲ್ಲಲ್ಲ. ನಮ್ಗೆ ತುಂಬಾ ಖುಷಿ ಆಯ್ತು. ಹತ್ರನೂ ಆಯ್ತು, ಬರೋಕ್ಕೂ ಈಸಿ ಆಯ್ತು. ತುಂಬಾ ಖುಷಿ ಇದೆ. ಈಗ ಈ ರೆಕಾರ್ಡ್ ಅಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಿದಿರಲ್ಲ, ಈ ಹಿಂದೆ ಇಂಥದೆಲ್ಲ ಏನಾದ್ರು ಇವೆಂಟ್ ಅಲ್ಲಿ? ಇಲ್ಲ ಅಂದ್ರೆ ಇಂಥ ಇವೆಂಟ್ ನಾವು ಹೋಗಿಲ್ಲ. ಒನ್ ಟೈಮ್ ಹೋಗಿದ್ವಿ. ಅದು ಈ ತರ ಇವೆಂಟ್ ಫಸ್ಟ್ ಟೈಮ್ ಅಟೆಂಡ್ ಮಾಡ್ತಾ ಇರೋದು. ತುಂಬಾ ಖುಷಿ ಇದೆ. ನನ್ಗೆ ರಚನಕ್ಕ ಅವರು 4ನೇ ಸಲ ಇದು ಮೇಕಪ್ ಮಾಡ್ತಿರೋದು. ನನ್ಗೆ ಅವ್ರ ಮೇಕಪ್ ತುಂಬಾ ಇಷ್ಟ ಆಗ್ತಿದೆ. ನನ್ಗೆ ಪರ್ಫೆಕ್ಟ್ ಅಂತ ಒಂದು ಕಾನ್ಫಿಡೆನ್ಸ್ ಬರ್ತದೆ ಇವ್ರ ಮೇಕಪ್ ಮಾಡೋದ್ರಿಂದ. ನಾನು ಯಾವಾಗ್ಲೂ ಯಾವ್ದು ಇವೆಂಟ್ಸ್ ಇರ್ತಾ ಇವರನ್ನೇ ಕರೆಯುದು. ಈ ಒಂದು ಮಂಗಳೂರಲ್ಲಿ ಈ ತರ ಒಂದು ಮಾಡೆಲ್ ಶೂಟ್ ಇದೆ ಅಂತ ಹೇಳುವಾಗ ನಂಗೆ ಅಷ್ಟು ಖುಷಿ ಆಯ್ತು. ಇವ್ರು ಕರೆದಾಗ ಪಾರ್ಟಿಸಿಪೇಟ್ ಮಾಡುವ ಅಂತೇನೆ ನನ್ಗೆ ಅಷ್ಟು ಹ್ಯಾಪಿಯಿಂದ ನಾನು ಬಂದಿದ್ದೇನೆ ಇಲ್ಲಿಗೆ. ನನಗೆ ತುಂಬಾ ಖುಷಿ ಆಯ್ತು ಇವ್ರ ಮೇಕಪ್ ಮಾಡಿ. ಹೌದು, 100 above ಇದ್ದಾರೆ. ಅದರಲ್ಲಿ ನಾವು ಒಂದು ಪಾರ್ಟಿಸಿಪೇಟ್ ಮಾಡ್ತಿದೀವಿ ಅಂತ ಹೇಳಿದ್ರೆ ನಿಜವಾಗ್ಲೂ ನಾವು ತುಂಬಾ ಖುಷಿ ಇದೆ. ತುಂಬಾ ಖುಷಿ ಆಗ್ತಿದೆ. ನಾನು ಸುರಕ್ಷಾ ಬ್ಯೂಟಿ ಅಕಾಡೆಮಿ ಮರ್ಸಿ ಮ್ಯಾಮ್ ನನ್ಗೆ ಈ ಅವಕಾಶ ಹೇಳುವಾಗ ತುಂಬಾನೇ ಖುಷಿ ಆಗ್ತಿತ್ತು. ತುಂಬಾ ದಿನಗಳಿಂದ ನಾನು ಕಾಯ್ತಾ ಇದ್ದೆ ಈ ತರ ನನ್ಗೆ ಒಂದು ಪಾರ್ಟಿಸಿಪೇಟ್ ಮಾಡ್ಬೇಕು ಅಂತ. ಆಲ್ ಇಂಡಿಯಾ ಬ್ಯೂಟಿ ಹೇರ್ ಅಂಡ್ ಅಸೋಸಿಯೇಷನ್ಗೆ ತುಂಬಾ ಹೃದಯದ ಧನ್ಯವಾದಗಳನ್ನ ಹೇಳ್ತೇನೆ ನಾನು. ಅದೇ ರೀತಿ ನಮ್ಗೆ ಕೂಡ ತುಂಬಾ ಧನ್ಯವಾದಗಳು. ನಾನು ಈ ತರ ಇವೆಂಟ್ ಅಲ್ಲಿ ಇದೇ ಫಸ್ಟ್. ನಂದು ಕನಸು ಕೂಡ ಆಗಿತ್ತು, ಇವತ್ತು ನನಸಾಗಿದೆ. ಸೊ ಇವತ್ತಿನ ಇವೆಂಟ್ ಒಂದು ವಿಶೇಷವಾಗಿರುವಂತಹ ಒಂದು ಇವೆಂಟ್. ಯಾಕಂತ ಹೇಳಿದ್ರೆ ನಾನು ತುಂಬಾ ಕಡೆ ಬುಕ್ ಆಫ್ ರೆಕಾರ್ಡ್ಸ್ ಅನ್ನು ನೋಡಿದ್ದೆ, ಬಟ್ ಬ್ಯೂಟಿ ಇಂಡಸ್ಟ್ರಿಯಲ್ಲಿ ದಿಸ್ ಇಸ್ ಒನ್ ಆಫ್ ದ ಹಿಸ್ಟೋರಿಕ್ ಅಚೀವ್ಮೆಂಟ್ ಅಂತ ಹೇಳ್ಬೋದು. ಅಂಡ್ ಇವೊಂದು ಇಟ್ ಈಸ್ ನ್ಯೂ ಬೆಂಚ್ ಮಾರ್ಕ್ ಇನ್ ದ ಟ್ಯಾಲೆಂಟ್ ಎಕ್ಸಲೆನ್ಸ್ ಅಂಡ್ ಸೊ ಬ್ಯೂಟಿ ಇಂಡಸ್ಟ್ರಿ and one of the best experience. And even though I would like to thank the Beauty Academy, IBA, organizing this such a beautiful event.